ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪುರಾಣವನ್ನು ನೋಡುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ 10ನೇ ದಿನ. 9ನೆಯ ಅಧ್ಯಾಯದಲ್ಲಿ ನಾವು ವಿಷ್ಣುದೂತರು ಯಮದೂತರು ಸಂಭಾಷಣೆಯನ್ನು ನೋಡಿದೆವು. ಈ ಒಂದು ಅಧ್ಯಾಯದಲ್ಲಿ ಅಜಾಮಿಳನ ಪೂರ್ವಜನ್ಮ ವೃತ್ತಾಂತವನ್ನು ತಿಳಿದುಕೊಳ್ಳೋಣ. ಯಧೂಯ ಕ್ಲೇಶಾನ್ ಮೇ ಕುರು ಚರಣಯೋಗ್ಮಂದ್ರತರಸಂ ಭವಕ್ಷೇತ್ರ ಪ್ರಾಪ್ತೌ ಕರಮಪಿ ಚ ತೇ ಪೂಜನವಿಧೌ ಭವನ್ಮೂರ್ತ್ಯಾಲೋಕೆ ನಯನಮಥ ತೇ ಪಾದತುಲಸೀ ಪರಿಗ್ರಾಣೆ ಗ್ರಾಣಂ ಶ್ರವಣಮಪಿ ತೇ ಚಾರುಚರಿತೆ. ಜನಕ ಮಹಾರಾಜನ ಪುನಃ ವಸಿಷ್ಠ ಮಹರ್ಷಿಗಳನ್ನು ಕುರಿತು, ಎಲೆ ಮುನಿಗಳಿಗೆ, ಪೂರ್ವ ಜನ್ಮದಲ್ಲಿ ಈ ಅಜಾಮಿಳನು ಏನಾಗಿದ್ದನು? ಆ ಜನ್ಮದಲ್ಲಿ ಈತನು ಆಚರಿಸಿದ್ದ ದುಷ್ಕರ್ಮಗಳು ಯಾವುವು? ಮೇಲೆ ವಿವರಿಸಿದ್ದ ರೀತಿಯಲ್ಲಿ ವಿಷ್ಣುದೂತರು ಈ ಅಜಾಮಿಳನನ್ನು ವೈಕುಂಠಕ್ಕೆ ಕರೆದೊಯ್ದು ಮೇಲೆ ಯಮದೂತರು ಏನು ಮಾಡಿದರು ವಿವರಿಸಿ ಎಂದು ಕೇಳಿದನು. ಆಗ ವಸಿಷ್ಠ ಮಹರ್ಷಿಯು, ಎಲೆ ರಾಜೇಂದ್ರ, ಯಮಭಟರು ವಿಷ್ಣುದೂತರಿಂದ ತಿರಸ್ಕರಿಸಿದಾಗ ತಮ್ಮ ಸ್ವಾಮಿಯ ಆದ ಯಮಧರ್ಮರಾಜನ ಸನ್ನಿಧಿಗೆ ಬಂದು ಕೈಜೋಡಿಸಿ ನಿಂತು, ಪ್ರಭುವೆ, ನಿಮ್ಮ ಆಜ್ಞೆಯಂತೆ ನಾವು ಅಲ್ಲಿ ಹೋದೆವು. ಆದರೆ ನಮ್ಮನ್ನು ತ್ಯಜಿಸಿ ವಿಷ್ಣುದೂತರು ಅಜಾಮಿಳನನ್ನು ಕರೆದುಕೊಂಡು ಹೋದರು ಎಂದು ತಿಳಿಸಿದರು. ಆ ಕೂಡಲೇ ಯಮಧರ್ಮರಾಜನು ಕೋಪಗೊಂಡು ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ಹಲ್ಲುಗಳನ್ನು ಕಡಿಯುತ್ತಾ ಏನೋ ಹೇಳಲು ಮುಂದೆ ಬಂದರು. ಆದರೆ ಸ್ವಲ್ಪ ತಡೆದು ತನ್ನ ದಿವ್ಯ ದೃಷ್ಟಿಯಿಂದ ಅರಿತು ಅಜಾಮಿಳನು ಅವಸಾನ ಕಾಲದಲ್ಲಿ ಯಾವ ಉಪದೇಶವೂ ಇಲ್ಲದೆ ನಾರಾಯಣ ಎಂಬ ಸ್ಮರಣೆ ಮಾಡಿದ್ದಕ್ಕೆ ವಿಷ್ಣುದೂತರು ಬಂದು ಅವನನ್ನು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋದರು ಎಂದು ತಿಳಿದುಕೊಂಡನು. ಮಹಾಪಾತಕನಾದರೂ ಮರಣಕಾಲದಲ್ಲಿ ಭಗವಂತನ ನಾಮಸ್ಮರಣೆ ತಿಳಿದು ತಿಳಿಯದೇನೋ ಮಾಡಿದರೆ ಎಲ್ಲ ಪಾಪಗಳು ನಶಿಸಿ ವೈಕುಂಠ ಪ್ರಾಪ್ತಿಯಾಗುವುದು. ಪೂರ್ವ ಜನ್ಮದಲ್ಲಿ ಅಜಾಮಿಳನು ಮಹಾರಾಷ್ಟ್ರದವನು. ಆತನು ಒಂದು ಗ್ರಾಮದಲ್ಲಿ ಶಿವಾಲಯದಲ್ಲಿ ಅರ್ಚಕನಾಗಿದ್ದನು. ಆತನು ಅತ್ಯಂತ ಸ್ಫುರದ್ರೂಪಿ. ಆತನಿಗೆ ಧನದ ಹುಚ್ಚು. ಯಾವಾಗಲೂ ಖಡ್ಗಧಾರಿಯಾಗಿ ಊರೆಲ್ಲ ತಿರುಗುತ್ತಿದ್ದನು. ಆದುದರಿಂದ ಅವನು ಸ್ನಾನ ಸಂಧ್ಯಾದಿ ಅನುಷ್ಠಾನರಹಿತನಾಗಿ ಶಿವಧನಾಪಹರಣವನ್ನು ನಿತ್ಯವೂ ಮಾಡುತ್ತಾ ಒಂದು ದಿನವಾಗಲಿ ದೇವರನ್ನು ಪೂಜಿಸದೆ ನೈವೇದ್ಯವನ್ನು ಮಾಡುತ್ತಿರಲಿಲ್ಲ. ಆ ದುರ್ಮಾರ್ಗನು ಒಬ್ಬ ಭೂಸುರೋತ್ತಮನ ಹೆಂಡತಿಯನ್ನು ಸೌಂದರ್ಯವತಿಯಾಗಿದ್ದುದರಿಂದ ಆಕೆಯನ್ನು ನೋಡಿ ಮೋಹಿತನಾಗಿ ಅವಳೊಂದಿಗೆ ರತಿಕ್ರೀಡೆಯನ್ನು ನಡೆಸುತ್ತಿದ್ದನು. ಆ ವಿಪ್ರನು ಊರೂರು ತಿರುಗಿ ಭಿಕ್ಷಾಟನೆಯಿಂದ ಜೀವಿಸುತ್ತಿದ್ದನು. ಅಲ್ಲದೆ ಆ ಬ್ರಾಹ್ಮಣೋತ್ತಮನು ತೀರಾ ಬಡವನಾಗಿದ್ದುದರಿಂದ ಬೇಕಾದಾಗೆ ವಸತಿ ವಸ್ತ್ರಗಳನ್ನು ಕೊಡುತ್ತಿರಲಿಲ್ಲ. ಒಂದು ದಿನ ಆ ಬ್ರಾಹ್ಮಣೋತ್ತಮನು ಭಿಕ್ಷಾಟನೆಯನ್ನು ಮುಗಿಸಿ ಮನೆಗೆ ಬಂದು, ಇವತ್ತಿನ ದಿನ ತುಂಬ ಹಸಿವಾಗುತ್ತಿದೆ, ಬೇಗನೆ ಅಡಿಗೆಯನ್ನು ಮಾಡು. ಆದರೆ ಆ ಹೆಣ್ಣಿಗೆ ಅವಳ ಮನಸ್ಸೆಲ್ಲ ತನ್ನ ವಿಠ್ಠಲನಲ್ಲಿಯೇ ತಲ್ಲೀನನಾದುದರಿಂದ ಗಂಡನು ಬಂದಿದ್ದು, ಗಂಡ ಹೇಳಿದ್ದು, ಗಂಡನಿಗೆ ಬಂದ ಮೇಲೆ ನೀರು ಕೊಡುವುದು ಏನನ್ನೂ ಸಹ ಮಾಡಲಿಲ್ಲ. ಇದನ್ನು ನೋಡಿ ಆ ಪತಿಗೆ ಅತಿಶಯ ಕೋಪ ಉಂಟಾಗಿ ಒಂದು ಸೌಟಿನಿಂದ ಆಕೆಯನ್ನು ಹೊಡೆತಡೆದನು. ಹೀಗಾಗಿ ಆಕೆಯೂ ಸಹ ತನ್ನ ಗಂಡನ ಕೈಯಲ್ಲಿ ಸೌಟನ್ನು ಕಿತ್ತುಕೊಂಡು ಆಕೆಯೂ ಸಹ ಬಾರಿಸಿದಳು. ಆದುದರಿಂದ ಇವನು ಅವಳನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಅಲ್ಲೇ ವಾಸಿಸುತ್ತಿದ್ದನು. ಆಕೆಯು ಗಂಡ ಬಿಟ್ಟು ಹೋಗಿದ್ದನ್ನು ಲೆಕ್ಕಿಸದೆ ಅಧಿಕ ಸಂತೋಷದಿಂದ ಇದ್ದಳು. ಆ ದಿನ ರಾತ್ರಿ ಭೋಜನಾನಂತರ ತಾಂಬೂಲವನ್ನು ಹಾಕಿಕೊಂಡು ಒಬ್ಬ ರಜಕನ ಮನೆಗೆ ಬಂದು ಅವಳನ್ನು ಸುಖಪಡಿಸು ಎಂದು ಕೇಳಿಕೊಂಡಳು. ಆದರೆ ಅವನು ತ್ಯಜಿಸಿದ್ದಕ್ಕೆ ಅವನಿಗೆ ಅಲ್ಲೇ ಇದ್ದ ಒಂದು ಒನಕೆಯಿಂದ ಹೊಡೆದು ಸಾಯಿಸಿದಳು. ಅಲ್ಲಿಂದ ಶಿವಾರ್ಚಕನ ಮನೆಗೆ ಹೋಗಿ ಆತನೊಂದಿಗೆ ಆ ರಾತ್ರಿಯೆಲ್ಲ ಸುರತ ಕ್ರೀಡೆಯಿಂದ ಕಾಲವನ್ನು ಕಳೆದಳು. ಉದಯಕ್ಕೆ ಸರಿಯಾಗಿ ಆಕೆ ಎದ್ದು ತನ್ನ ಮನೆಗೆ ಹೊರಟಳು. ತದನಂತರ ಆಕೆಯು ತನ್ನ ಪಾಪ ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟು, ಅಯ್ಯೋ ದೈವವೇ, ನನ್ನ ಕೈಯಲ್ಲಿ ಏಕೆ ಇಷ್ಟೆಲ್ಲ ಮಾಡಿಸಿದೆ? ಸ್ವಲ್ಪನೂ ದಯೆಯಿಲ್ಲದೆ ನನ್ನ ಗಂಡನನ್ನು ಹೊಡೆದು ಅಪಚಾರ ಮಾಡಿದೆ. ಅವರು ಎಲ್ಲಿಗೆ ಹೋದರೋ, ಎಷ್ಟು ಕಷ್ಟಪಡುತ್ತಿದ್ದಾರೆಯೋ ಎಂದು ದುಃಖಿತಳಾದಳು. ಸ್ವಲ್ಪ ದಿನಗಳ ನಂತರ ಆ ಬ್ರಾಹ್ಮಣನು ಊರೂರು ತಿರುಗಿ ಮತ್ತೆ ತನ್ನ ಗೃಹಾಭಿಮುಖವಾಗಿ ಬಂದನು. ತಕ್ಷಣದಲ್ಲಿ ಆಕೆಯು ಪಾದೋದಕವನ್ನು ಕೊಟ್ಟು ಸರಸ ಸಲ್ಲಾಪಗಳಿಂದ ಆತನನ್ನು ಸಂತೋಷಪಡಿಸಿದಳು. ಅಂದಿನಿಂದ ವ್ಯಭಿಚಾರಿ ವೃತ್ತಿಯನ್ನು
ತ್ಯಜಿಸಿ ಶಾಂತಚಿತ್ತಳಾಗಿ ಪತಿ ಸೇವೆ ತತ್ಪರಳಾಗಿ ನಡೆದುಕೊಳ್ಳುತ್ತಿದ್ದಳು. ನಂತರ ಕೆಲ ಕಾಲದಲ್ಲಿಯೇ ಆ ಶಿವಾರ್ಚಕನು ದೈವಾಧೀನನಾಗಿ ಯಮಯಾತನೆಗಳನ್ನು ಅನೇಕ ವಿಧವಾಗಿ ಅನುಭವಿಸಿ ಮತ್ತೆ ಭೂಮಿಯಲ್ಲಿ ಕನ್ಯಾಕುಬ್ಜ ನಗರದಲ್ಲಿ ಸತ್ಯವ್ರತನೆಂಬ ವಿಪ್ರೋತ್ತಮನಿಗೆ ಮಗನಾಗಿ ಜನಿಸಿದನು. ಆತನ ಹೆಸರೇ ಅಜಾಮಿಳ. ಕಾರ್ತಿಕ ಮಾಸದಲ್ಲಿ ಒಂದು ದಿನ ನದಿ ಸ್ನಾನವನ್ನು ಆಚರಿಸಿ ಆಲಯಕ್ಕೆ ಹೋಗಿ ಶಂಕರನ ದರ್ಶನವನ್ನು ಪಡೆದನು. ಆದ್ದರಿಂದ 7 ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲವೂ ನಶಿಸಿತು. ಅಲ್ಲದೆ ಅವನು ಮರಣಕಾಲದಲ್ಲಿ ಭಗವನ್ನಾಮ ಸ್ಮರಣೆ ಉಚ್ಚರಿಸಿದ್ದ ಫಲವಾಗಿ ವೈಕುಂಠಕ್ಕೆ ಹೋದನು. ಈತ ಆ ಬ್ರಾಹ್ಮಣೋತ್ತಮನ ಭಾರ್ಯೆಯಾದ ಚಾರಿಣಿಯು ಕೆಲ ಕಾಲಾನಂತರ ಮರಣಪಟ್ಟಳು. ಆಮೇಲೆ ಆಕೆ ಯಮಬಾಧೆಯನ್ನು ಅನುಭವಿಸಿ ಒಬ್ಬ ಮಾದಿಗನ ಮಗಳಾಗಿ ಜನಿಸಿದಳು. ಆ ತಂದೆಯಾದ ಮಾದಿಗನು ಮಗಳನ್ನು ಹುಟ್ಟಿದ ಕಾಲವನ್ನು ಒಬ್ಬ ಬ್ರಾಹ್ಮಣೋತ್ತಮನಿಗೆ ತಿಳಿಸಿ ಜಾತಕ ಫಲವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದನು. ಆ ವಿಪ್ರನು, ಅಯ್ಯ, ನಿನ್ನ ಮಗಳು ಹುಟ್ಟಿರುವುದು ತಂದೆಗೆ ಹಾನಿ ಎಂದರು. ಈ ಮಾತು ಕೇಳಿದ ತಕ್ಷಣ ಆ ಶಿಶುವನ್ನು ಎತ್ತಿಕೊಂಡು ಅಲ್ಲೇ ಇದ್ದ ಒಂದು ಮರದ ಕೆಳಗೆ ಬಿಸಾಡಿ ಬಂದನು. ಆ ಶಿಶುವಿನ ರೋದನವನ್ನು ಕೇಳಿ ಅದೇ ಮಾರ್ಗದಲ್ಲಿ ಬಂದ ವಿಪ್ರನೋತ್ತಮನು ಆ ಶಿಶುವನ್ನು ತೆಗೆದುಕೊಂಡು ಹೋಗಿ ತನ್ನ ದಾದಿಯಿಂದ ಆ ಮಗಳನ್ನು ಬೆಳೆಸುವಂತೆ ಆಜ್ಞಾಪಿಸಿದನು. ಇದೇ ಅವನ ಪೂರ್ವಚರಿತ್ರೆ. ಮನೋವಾಕ್ಕಾಯ ಕರ್ಮಗಳಿಂದ ರಸಸ್ವರವನ್ನು ಧ್ಯಾನಿಸದೆ ಹೋದರೂ, ಪುರಾಣಗಳನ್ನು, ಹರಿಕಥೆ ಮೊದಲಾದವುಗಳನ್ನು ಕೇಳದೇ ಹೋದರೂ, ಎಷ್ಟು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡರೂ ಮನುಷ್ಯನಿಗೆ ಪಾಪ ಪರಿಹಾರವಾಗುವುದಿಲ್ಲ. ಆದುದರಿಂದಲೇ ಭಗವದ್ಭಕ್ತರಿಗೆ ಮುಕ್ತಿ ದೊರಕುವುದು ಸತ್ಯವು. ಆದುದರಿಂದ ಎಲೈ ಜನಕ ಮಹಾರಾಜನೇ, ಕಾರ್ತಿಕ ಮಾಸದಲ್ಲಿ ಮಾಡಿದ ಧರ್ಮವು ಅತ್ಯಲ್ಪವಾದರೂ ಅಧಿಕ ಫಲವುಂಟು. ಶಕ್ತಿ ಇದ್ದು ಧರ್ಮವನ್ನಾಚರಿಸದೆ ಇದ್ದರೆ ನರಕಲೋಕ ಬಾಧೆಯನ್ನು ಅನುಭವಿಸುವರು. ಯಾರಾದರೂ ಈ ಕಾರ್ತಿಕ ಮಾಸ ಮಹಾತ್ಮೆಯನ್ನು ನಿಶ್ಚಲವಾದ ಮನಸ್ಸಿನಿಂದ ಪಠಿಸಿದರೂ ಇಲ್ಲದೆ ಕೇಳಿದರೂ ಅಂಥವರು ವಿಷ್ಣು ಸಾನ್ನಿಧ್ಯದಲ್ಲಿರುವರು. ನಿತ್ಯಂ ಯೋಗಿ ಮನಸ್ಸರೋಜದಲ ಸಂಚಾರಕ್ಷಮಸ್ತತ್ಕ್ರಮಃ ಸಂಭೋತೇನ ಕಥಂ ಕಠೋರಯಮರಾದ್ವಕ್ಷಃ ಕವಾಟಕ್ಷತಿಃ ಅತ್ಯಂತ ಮೃದುಲಂ ತ್ವದಂಘ್ರಿಯುಗಲಂ ಹಾಮೇ ಮನಶ್ಚಿಂತಯ ತೇ ತಲ್ಲೋಚನಗೋಚರಂ ಕುರು ವಿಭೋ ಹಸ್ತೇನ ಸಂವಾಹಯೇ. ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಅಜಾಮಿಳನ ಪೂರ್ವಜನ್ಮ ವೃತ್ತಾಂತ ಎಂಬ 10ನೆಯ ಅಧ್ಯಾಯವು ಮುಗಿಯಿತು. ಮುಂದಿನ ಅಧ್ಯಾಯದಲ್ಲಿ ನಾವು ಲಂಬೋದರನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.